ಎಲ್ರಿಗೂ ನಮಸ್ಕಾರ. ನಾನು ಪೃಥ್ವಿಗೌಡ, ಗಾಯಕ, ನಿರೂಪಕ, ನಟ, ನಿರ್ದೇಶಕ. ಸರ್ವಕಾರ ಯೂಟ್ಯೂಬ್ ಚಾನಲಿನ ಪರಿಚಯ ಸೀರೀಸ್ಗೆ ತಮಗೆಲ್ರಿಗೂ ಕೂಡ ಆತ್ಮೀಯವಾದಂತಹ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಪರಿಚಯ ಪಾರ್ಟ್ 2 ಈಗ ನಿಮ್ಮೆಲ್ಲರ ಮುಂದೆ. ನನ್ನ ಇಂಜಿನಿಯರಿಂಗ್ ಲೈಫಿನ ಕೆಲವು ವಿಷಯಗಳಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ 4 ವರ್ಷ ಇಂಜಿನಿಯರಿಂಗ್ಗೆ ಕಂಪ್ಲೀಟ್ ಆಗಿ ಮೆಮೊರೇಬಲ್. ಅದರಲ್ಲಿ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೊಳ್ತೀನಿ. ಅದರಲ್ಲಿ ಮೊದಲನೇದು ಆಕ್ಚುಲ್ ಆಗಿ ಹೇಗೆ ಹೈಸ್ಕೂಲು, ಕಾಲೇಜ್ ಲೈಫ್ ಅಂದ್ರೆ PU ಲೈಫಲ್ಲಿ ಜಾಸ್ತಿ ಕಲ್ಚರಲ್ ರಿಲೇಟೆಡ್ ನಮಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಪ್ರೋಗ್ರಾಮ್ಸು, ಆಮೇಲೆ ಕಾಂಪಿಟೇಷನ್ಸ್ ಬಂದ್ರೆ ಹೇಗೆ ಖುಷಿ ಆಗ್ತಾ ಇತ್ತು, ಅದೇ ತರನೇ ಇಂಜಿನಿಯರಿಂಗ್ ಅಲ್ಲೂ ಕೂಡ. ಸೊ ಇಂಜಿನಿಯರಿಂಗ್ ಓದಿರೋರಿಗೆಲ್ಲ ಗೊತ್ತಿರುತ್ತೆ, VTU ಫೆಸ್ಟ್ ಅಂತ ಬರುತ್ತೆ ಪ್ರತಿ ವರ್ಷ, ಹಾಗೆ ಕಾಲೇಜ್ ಫೆಸ್ಟ್ ಕೂಡ ಬರುತ್ತೆ. ಸೊ ನಮಗೆ ಆ ಟೈಮಿಗೆ ನಾವು ಕಾಯ್ತಾ ಇದ್ದಿದ್ದು. ನಾವಿರ್ಬೇಕಾದ್ರೆ ಅದು ಈವನ್ ಸೆಮಿಸ್ಟರ್ಸ್ ಅಲ್ಲಿ ಬರ್ತಾ ಇತ್ತು, 2, 4, 6, 8. ಸೊ VTU ಫೆಸ್ಟ್ ಆಡಿಷನ್ಸ್ ಅಂತ ನಡೀತು. ಆಡಿಷನ್ಸ್ ಆಗೋ ತನಕನು ಅಂದ್ರೆ ಆಲ್ಮೋಸ್ಟ್ 1 ವರ್ಷ, ಫಸ್ಟ್ ಇಯರ್ ಇರ್ಬೇಕಾದ್ರೆ, ಫಸ್ಟ್ ಸೆಮ್ ಮುಗಿದು ಸೆಕೆಂಡ್ ಸೆಮ್ ಒಂದು 50% ಆಗೋವರೆಗೂ ಕೂಡ ನಮ್ ಕ್ಲಾಸ್ ಬಿಟ್ರೆ ಬೇರೆಯವ್ರು ಯಾರು ಪರಿಚಯ ಇರಲಿಲ್ಲ. ಹಾಗೆ ಹೈಸ್ಕೂಲು ಮತ್ತೆ PUC ನಮ್ ಜೊತೆ ಓದೋರು ಕೆಲವರು ಇದ್ರು, ಅವ್ರು ಪರಿಚಯ ಇದ್ರು ಬಿಟ್ರೆ ಇನ್ಯಾರು ಅಷ್ಟು ಪರಿಚಯ ಇರಲಿಲ್ಲ. ಯಾವಾಗ VTU ಫೆಸ್ಟ್ ಆಡಿಷನ್ಸ್ ಆಗಿ VTU ಫೆಸ್ಟಿಗೆ ಹೋಗಿ ಬಂದ್ವಿ, ಫಸ್ಟ್ VTU ಫೆಸ್ಟ್ ನಡೆದಿದ್ದು ದಾವಣಗೆರೆಯಲ್ಲಿ, ದವನ ಫೆಸ್ಟ್ ಅಂತ ನಡೆದಿತ್ತು. ಅಲ್ಲಿಗೆ ಹೋಗಿ ಬಂದು ನಮಗೆ ನಮ್ಮ ಬ್ಯಾಚ್ ಅಲ್ಲಿ ಬೇರೆ ಬೇರೆ ಬ್ರಾಂಚ್ ಅಲ್ಲಿರೋರು ಸ್ವಲ್ಪ ಜನ ಪರಿಚಯ ಆದ್ರು, ಪ್ಲಸ್ ನಮ್ಮ ಸೀನಿಯರ್ಸ್ಗಳು ತುಂಬಾ ಕ್ಲೋಸ್ ಆದ್ರು. ಸೊ ನಮ್ಮ ಬ್ಯಾಚ್ ಅಲ್ಲಿರೋರು ಅನ್ನೋದಕ್ಕಿಂತ ನಮ್ಮ ಸೀನಿಯರ್ಸ್ ತುಂಬಾ ಜಾಸ್ತಿ ಕ್ಲೋಸ್ ಆಗಿದ್ರು. ನಮಗೆ ಬ್ರೇಕ್ ಟೈಮ್ ಅಲ್ಲಿ, ಲಂಚ್ ಟೈಮ್ ಅಲ್ಲಿ ಎಲ್ಲ ಜಾಸ್ತಿ ಅವ್ರನ್ನ ಮೀಟ್ ಮಾಡ್ತಾ ಇದ್ದಿದ್ದು. ಅದರಲ್ಲೂ ಬೇರೆ ಬೇರೆ ಬ್ರಾಂಚ್ ಅಲ್ಲಿರೋ ಸೀನಿಯರ್ಸ್ ಪ್ಲಸ್ ನಮ್ಮ ಬ್ರಾಂಚ್ ಅಲ್ಲಿ ಅಂದ್ರೆ ಮೆಕ್ಯಾನಿಕಲ್ ಅಲ್ಲಿ ಗಣೇಶ್, ಸುರೇಶ್ ಗುಡಿಗಾರ್ ಅಂತ, ವಿಕ್ರಮ್ ಜೈನ್, ರಮೇಶ್, ಪ್ರದಿ, ಈ ತರ ತುಂಬಾ ಜನ ಇದ್ರು. ಸೊ ಒಂದ್ಸತಿ ಏನಾಗಿತ್ತು, ಈ ನಮ್ಮ ಗಣೇಶ್, ಸುರೇಶ್ ಗುಡಿಗಾರ್ ಅವರು, ವಿಕ್ರಮ್ ಜೈನ್ ಹಾಗೆ ರಮೇಶ್ ಅವರು ಇಲ್ಲಿಗೆ ಕಲರ್ ಹೊಡ್ಸ್ಕೊಂತಾರಲ್ಲ ಸ್ಟೈಲಿಶ್ ಆಗಿ, ಒಂದಿಷ್ಟು ಮಾತ್ರ ಕೂದಲಿಗೆ ಆ ತರ ಕಲರ್ ಹೊಡ್ಸ್ಕೊಂಡ್ ಬಂದಿದ್ರು. ಸೆಕೆಂಡ್ ಇಯರ್ ಇಂದ ಅಂದ್ರೆ ನಾನ್ ಸೆಕೆಂಡ್ ಇಯರ್, ಅವ್ರು ಥರ್ಡ್ ಇಯರ್ ಇದ್ದಾಗ ಪ್ರಿನ್ಸಿಪಲ್ ಚೇಂಜ್ ಆಗಿದ್ರು. ಅಶೋಕ್ ಕುಮಾರ್ ಸರ್ ಅಂತ ಬಂದಿದ್ರು. ಸಖತ್ತು ಒಳ್ಳೆ ವ್ಯಕ್ತಿ ಅವರು, ಬಟ್ ತುಂಬಾ ಸ್ಟ್ರಿಕ್ಟ್ ಕೂಡ. ಸೊ ಅವರಿಗೆ ಪ್ರೊಫೆಷನಲ್ ಕೋರ್ಸ್ ಮಾಡ್ತಿರೋರು, ನೀವೆಲ್ಲ ಟೀ ಶರ್ಟ್ ಹಾಕ್ಬಾರ್ದು, ಆಮೇಲೆ ಗಡ್ಡ ಬಿಡಬಾರ್ದು, ಈ ತರದ್ದೆಲ್ಲ ಒಂದಿಷ್ಟು ಅವರಿಗೆ ಇತ್ತು. ಸೊ ಇವರು ಕಲರ್ ಹೊಡ್ಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅದ್ರಲ್ಲಿ ನಮ್ಮ ಗಣೇಶು ಮಿಸ್ ಆಗಿ ನಮ್ಮ ಪ್ರಿನ್ಸಿಪಲ್ ಹತ್ರ ಸಿಗಾಕೊಂಡ್ರೆ. ಇವರಿಬ್ರು ಸಿಗಾಕೊಳ್ಳಿಲ್ಲ. ಪ್ರಿನ್ಸಿಪಲ್ ಬೈತಾ ಇದ್ದಾರೆ. ಸೊ ಗಣೇಶ್ ಇದ್ದವನು ರಾಕಿಂಗ್ ಸ್ಟಾರ್ ಎಷ್ಟು ತರ ಹಿಂಗ್ ಒಂದು ಲುಕ್ ಕೊಟ್ಟನಂತೆ. ಸೊ ಪ್ರಿನ್ಸಿಪಲ್, ನನಗೆ ಲುಕ್ ಕೊಡ್ತೀಯಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಅವನ ಸಸ್ಪೆನ್ಷನ್ ಲೆಟರ್ ಅನ್ನ ಪ್ರಿಂಟ್ ಮಾಡಿ, ಅವನ ಹೆಸರನ್ನ ಬೋಲ್ಡ್ ಆಗಿ ಗಣೇಶ್ ಸುರೇಶ್ ಗುಡಿಗಾರ್ ಸಸ್ಪೆಂಡೆಡ್ ಕಾಲೇಜ್ ಹೆಸರನ್ನ ಮಾತ್ರ ಬೋಲ್ಡ್ ಅಲ್ಲಿ ಟೈಪ್ ಮಾಡಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕೊಂಡಿದ್ರು. ಅದಾದ್ಮೇಲೆ ಅವರ ತಂದೆ ಬಂದ್ರು, ಸಸ್ಪೆನ್ಷನ್ ಕ್ಯಾನ್ಸಲ್ ಆಯ್ತು, ಎಲ್ಲ ಆಯ್ತು. ಸೊ ಇದು ನಡೆಯೋ ಟೈಮಲ್ಲಿ ನಮ್ದು VTU ಫೆಸ್ಟ್ ಪ್ರಾಕ್ಟೀಸ್ ಕೂಡ ನಡೀತಾ ಇತ್ತು. ಸೊ ಏನಾಯ್ತು, ಪ್ರಾಕ್ಟೀಸ್ ಟೈಮಲ್ಲಿ ಯಾವಾಗ್ಲೂ ನಾವು ಪ್ರಾಕ್ಟೀಸ್ ಮುಗಿಸಿ ನೀರು, ವಾಟರ್ ಬಾಟಲ್ ಅಲ್ಲಿ ನೀರು ತುಂಬಿಕೊಳ್ಳಕ್ಕೆ ಅಂತ ಫ್ರಂಟ್ ಆಫೀಸಿಗೆ ಬಂದು ಹೋಗ್ತಾ ಇದ್ದೆ. ನಾನು ಅದೇ ತರ ಬಂದೆ, ನೀರು ತುಂಬಿಸ್ಕೊಂಡೆ. ವಾಪಸ್ ಹೋಗ್ಬೇಕಾದ್ರೆ ತಿರುಗಿ ನೋಡ್ತಾ ಇದ್ದೆ, ನೋಟಿಸ್ ಬೋರ್ಡ್ ಅಲ್ಲಿ ದೊಡ್ಡದಾಗಿ ಇವನ ಹೆಸರು ಮಾತ್ರ ಕಾಣ್ತಾ ಇದೆ, ಗಣೇಶ್ ಸುರೇಶ್ ಗುಡಿಗಾರ್ ಅಂತ ದೊಡ್ಡದಾಗಿ. ಇದೇನಿದು ಅಂತ ನೋಡಿದ್ರೆ ಸಸ್ಪೆಂಡ್ ಆಗಿರೋದ್ರಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಸೊ ನಮ್ಮ ಹುಡುಗನ್ ಮರ್ಯಾದೆ ಹೋಗ್ಬಾರ್ದಲ್ಲ, ಬೇರೆಯವ್ರು ನೋಡಿದ್ರೆ ಹೆಂಗಾಗುತ್ತೆ ಅಂತ ಹೇಳಿ ನೀಟಾಗಿ ನೋಟಿಸ್ ಬೋರ್ಡ್ ಇಂದ ಅದನ್ನ ತೆಕ್ಕೊಂಡು ನೀಟಾಗಿ ಮಾಡಿಸ್ಕೊಂಡು ಪ್ರಾಕ್ಟೀಸ್ ನಡೆಯೋ ಜಾಗಕ್ಕೆ ಹೋಗಿದ್ವಿ. ಅವಾಗ ದ ಲೆಜೆಂಡ್ ಆಫ್ ಭಗತ್ ಸಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನಾವು 3 ಜನನೇ, ಭಗತ್ ಸಿಂಗ್, ರಾಜ್ಗುರು ಸುಖದೇವ್, ನಾನು, ನನ್ನ ಫ್ರೆಂಡ್ ಕಾರ್ತಿಕ್ ಅಂತ ನಾವು ಮಾಡ್ತಿದ್ವಿ. ಸೊ ತಗೊಂಡೋಗಿ ಕೊಟ್ಟೆ. ಖುಷಿ ಆಗ್ತಾನೆ ಈಗ ನೋಡಿಗ ಅಂತ. ಅವ್ನು ಓಪನ್ ಮಾಡ್ದ, ಆಮೇಲೆ ಎಲ್ಲಿದ್ದು ಅಂತ. ಅದೇ ನೋಟಿಸ್ ಬೋರ್ಡ್ ಆಗಿರಲ್ಲ ಬ್ರೋ, ಎತ್ಕೊಂಡ್ಬಿಟ್ಟಿದೆ, ಈಗಿರೋ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗಿದೆಯಲ್ಲ, ನೀನ್ ಮರ್ಯಾದೆ ಉಳಿಸಿದೀನಿ. ಅಲ್ಲಿ CCTV ಇತ್ತ ಅಂತ ಕೇಳ್ದ. ಅವಾಗ ಚೂರು ಲೈಟ್ ಆಗಿ ಅನ್ನಿಸ್ತು. ಅಕಸ್ಮಾತ್ CCTV ಚೆಕ್ ಮಾಡಿ ನಾನು ಎತ್ಕೊಂಡ್ಬಂದಿದ್ದು ಗೊತ್ತಾಗಿ, ಅಕಸ್ಮಾತ್ ನೆಕ್ಸ್ಟ್ ನನ್ನ ಹೆಸರು ಜೊತೆಗೆ ಇವನ ಹೆಸರು ಸೇರಿಸಿ ಮತ್ತಿಬ್ರು ಸಸ್ಪೆಂಡ್ ಆಗಿರತ್ತಾರೆ ನೋಡಿಸ್ಬಿಡೋದು. ಆಮೇಲೆ ಇಬ್ರು ಹೋಗಿ ಅಲ್ಲೆಲ್ಲ ಸುಮ್ಮನೆ ಹಿಂಗೆ ಎಲ್ಲ ಚೆಕ್ ಮಾಡಿ, CCTV ಇದೆಯಲ್ಲೋ ಗೊತ್ತಾಗ್ಲಿಲ್ಲ, ಇವತ್ತಿಗೂ ಗೊತ್ತಿಲ್ಲ, ಬಟ್ ಹೋಗಿ ಚೆಕ್ ಮಾಡಿಕೊಂಡು ಬಂದಿದ್ವಿ. ಇದು ಒಂದು. ಅದ್ ಬಿಟ್ರೆ ನಮ್ಮ ಸೀನಿಯರ್ಸ್ ಜೊತೆಗೆ, ನಮ್ಮ ಬ್ಯಾಚ್ ಮೇಟ್ಸ್ ಜೊತೆಗೆ ಎಲ್ಲ ಆಲ್ಮೋಸ್ಟ್ ಕಾಲೇಜ್ ಕ್ಲಾಸ್ ರೂಮ್ ಅಲ್ಲಿ ಇದ್ದಿದ್ದಕ್ಕಿಂತ ಹೊರಗಡೆ ಇದ್ದಿದ್ದೆ ಜಾಸ್ತಿ ನಾವು. ಬಟ್ ಅಟೆಂಡೆನ್ಸ್ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಇತ್ತು, ಅದು ಅಟೆಂಡೆನ್ಸ್ ಕಮ್ಮಿ ಇತ್ತು. ಸೊ ಈ ತರನೇ VTU ಫೆಸ್ಟ್, ಕಾಲೇಜ್ ಫೆಸ್ಟ್ ಟೈಮಲ್ಲಿ, ಕಾಲೇಜ್ ಫೆಸ್ಟ್ ಟೈಮಲ್ಲಂತೂ ಫಸ್ಟ್ ಇಯರ್ ಅಲ್ಲಿ ಮುಗಿಯೋ ಟೈಮಲ್ಲಿ ಏನ್ ಕಾಲೇಜ್ ಫೆಸ್ಟ್ ಕಾಂಪಿಟೇಷನ್ಸ್ ನಡೆಯುತ್ತೆ ಬೇರೆ 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 ಬೇರೆ.
ಸೊ ಪ್ರತಿಯೊಂದು ಸ್ಟೇಜಲ್ಲಿ ಎಲ್ಲಿ ಗ್ಯಾಪ್ ಇರುತ್ತೋ ಅಲ್ಲಿ ಹೋಗಿ ನಾನು ವಿ ಟಿ ಫೆಸ್ಟ್ ಎಲ್ಲ ನೋಡಿದ್ರಲ್ಲ ಡೈಲಾಗ್ ಎಲ್ಲ ಹೇಳ್ತೀನಿ ಅಂತಲ್ಲ, ಅಲ್ಲೆಲ್ಲ ಹೋಗಿ ಡೈಲಾಗ್ ಹೇಳೋದು, ಕೆಂಪೇಗೌಡ ಫಿಲ್ಮ್ ಡೈಲಾಗು. ಆ್ಯಕ್ಚುಲಿ ಇವತ್ತಿಗೆ ಕಾಲೇಜಿಗೆ ಹೋದ್ರು ವಿ ಟಿ ಫೆಸ್ಟ್ ಪ್ರತಿ ವರ್ಷ ನಡೆದಾಗಲೂ ನಾನು ಹೋಗಿ ಹುಡುಗರಿಗೆ ಒಂದಿಷ್ಟು ಕಾಂಪಿಟೇಷನ್ಸ್ಗೆ ಸಾಂಗ್ಸ್ಗಳಾಗಿರ್ಬೋದು, ಸ್ಕಿಟ್ಟು, ಮೈಮು, ಡ್ರಾಮಾ ಅದೆಲ್ಲ ಪ್ರಾಕ್ಟೀಸ್ ಮಾಡ್ಸಕ್ಕೆ ಹೋಗ್ತೀನಿ. ಸೊ ಅವಾಗ ನಮ್ಮ ವಿನಯ್ ಸರ್ ಇರ್ತಾರೆ, ಅವ್ರು ಯಾವ ಬ್ಯಾಚ್ ಹುಡುಗರಿದ್ರು ಅವನು ಕೆಂಪೇಗೌಡ ಡೈಲಾಗ್ ಹೇಳ್ತಾನೆ, ಒಂದ್ಸತಿ ಹೇಳಿಸ್ಲಾ ಅಂತ ಹೇಳ್ಬಿಟ್ಟು ಇವತ್ತಿಗೆ ಕಾಲೇಜಿಗೆ ಹೋದ್ರು ಕೆಂಪೇಗೌಡ ಡೈಲಾಗ್ ಹೇಳಿಸ್ಬಿಟ್ಟು ಕಳಿಸ್ತಾರೆ. ಸೊ ಅವಾಗಲೂ ಕೂಡ ಫಸ್ಟ್ ಇಯರಲ್ಲಿ ಎಲ್ಲೆಲ್ಲಿ ಸ್ಟೇಜ್ ಖಾಲಿ ಇರುತ್ತೋ, ಜಡ್ಜ್ಮೆಂಟಿಗೆ ಟೈಮ್ ಬೇಕು ಅಥವಾ ಪರ್ಫಾರ್ಮೆನ್ಸಿಗೆ ಟೈಮ್ ಬೇಕು, ಅಲ್ಲೆಲ್ಲ ಹೋಗೋದು ಕೆಂಪೇಗೌಡ, ಮುಂಗಾರು ಮಳೆ, ಈ ಥರ ಯಾವ್ದಾವ್ದು ಹಿಟ್ ಡೈಲಾಗ್ಗಳಿದ್ವು ಆ ಡೈಲಾಗ್ಗಳನ್ನೆಲ್ಲ ಹೇಳೋದು. ಸೊ ಆಲ್ಮೋಸ್ಟ್ ಕಲ್ಚರ್ ರಿಲೇಟೆಡ್ ಇಂಜಿನಿಯರಿಂಗ್ ಅಲ್ಲಿ ಇರ್ಬೇಕಾದ್ರೂ ಕೂಡ ಜಾಸ್ತಿ ಮಾಡಿದ್ದು. ಸೊ ನಾನೇನು ಪ್ರಿನ್ಸಿಪಲ್ ಅಶೋಕ್ ಕುಮಾರ್ ಸರ್ ಅಂತ ಹೇಳಿದೆ, ಒಂದ್ಸಲಿ ಅವರು ಪರ್ಮಿಷನ್ ಕೊಡದೇ ಇದ್ರು ಭಗತ್ ಸಿಂಗ್ ಜಯಂತಿ ಮಾಡಿದ್ವಿ. ಈ ಥರ ಎಲ್ಲ ಫಸ್ಟಿಗೆಲ್ಲ ಒಂದು ಸ್ವಲ್ಪ ಏನೇನೋ ಮಾಡಿದ್ವಿ ನಾವು. ಬಟ್ ನಾನು ಇಂಜಿನಿಯರಿಂಗ್ ಮುಗಿಯೋ ಟೈಮಲ್ಲಿ 2 ಎಕ್ಸಾಮ್ ಉಳಿದಿತ್ತು. ಒಂದು ಎಕ್ಸಾಮ್ ಬರಿತಾ ಇರಬೇಕಾದ್ರೆ ಅಶೋಕ್ ಕುಮಾರ್ ಸರ್ ಬಂದರು ಎಕ್ಸಾಮಿನೇಷನ್ ಹಾಲಿಗೆ ಬಂದು, ನೀನು ಎಕ್ಸಾಮ್ ಬಂದು ಸಿಗು ಅಂತ ಹೇಳ್ಬೋದು. ಓಕೆ ಸರ್ ಅಂತಂದೆ. ಎಕ್ಸಾಮ್ ಮುಗಿದ್ಮೇಲೆ ಮರ್ತ್ಬಿಟ್ಟೆ. ಆಮೇಲೆ ಕೊನೆ ಎಕ್ಸಾಮ್ ಒಂದಿತ್ತು. ಕೊನೆ ಎಕ್ಸಾಮ್ ಮುಗಿದಿದ್ದ ದಿನ ಅವತ್ತು ಎಕ್ಸಾಮ್ ಬರೀತಿರ್ಬೇಕಾದ್ರೆ ಒಳಗಡೆ ಬಂದರು, ನೀನು ಕರೆದಿದ್ದು ನೀನು ಬರಲಿಲ್ಲ ಅಂತ. ಇಲ್ಲ ಸರ್ ಇವತ್ತು ಬರ್ತೀನಿ ಸರ್ ಅಂತ ಹೇಳ್ಬಿಟ್ಟು ಅವ್ರ ಕ್ಯಾಬಿನಿಗೆ ಹೋದೆ. ಸೊ ಅವರು ಅವತ್ತು ಅವರ ಒಂದು ಬೆಸ್ಟ್ ವಿಶಸ್ ಅನ್ನ ಬರೆದು ಒಂದು ಬುಕ್ಕನ್ನು ನನಗೆ ಗಿಫ್ಟ್ ಆಗಿ ಕೊಟ್ಟರು, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್, ಒಳ್ಳೇದಾಗಲಿ ಅಂತ. ಸೊ ಅದೊಂದು ಮೆಮೊರೇಬಲ್ ಕ್ಷಣಗಳು ಅಂತ ಹೇಳ್ಬೋದು. ಜೊತೆಗೆ ನನ್ನ ಮೆಕ್ಯಾನಿಕಲ್ ಅಲ್ಲಿರೋ ಎಲ್ಲ ಪ್ರೊಫೆಸರ್ಸ್, ಲೆಕ್ಚರರ್ಸ್, ನಮ್ಮ ಎಲ್ಲ ಕೋಆರ್ಡಿನೇಟರ್ಸು, ಎಲ್ಲ ಬ್ರಾಂಚಲ್ಲಿರೋ ಎಲ್ಲ ಲೆಕ್ಚರರ್ಸು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. HODಗಳು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ನಾನು ಈ ಫೀಲ್ಡಲ್ಲಿ ಇಷ್ಟು ಬೇಗ ಒಂದಿಷ್ಟು ಏನೋ ಒಂದು ಕೆಲಸಗಳು ಮಾಡಿದ್ದೀನಿ ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಟೈಮಲ್ಲಿ ಅವ್ರುಗಳು ನನಗೆ ಸಪೋರ್ಟ್ ಮಾಡಿದ್ದೆ ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ನಾನು ಯಾವ್ದಾದ್ರು ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ರೆ ಅವ್ರಿಗೆಲ್ಲ ಬಂದು ಪ್ರೋಗ್ರಾಮಲ್ಲಿ ಕುತ್ಕೊಂಡು ಅಟೆಂಡ್ ಮಾಡೋರು, ನೋಡೋರು. ಅಟೆಂಡೆನ್ಸ್ ತುಂಬ ಶಾರ್ಟೇಜ್ ಇದ್ರು ಕೂಡ ಅಂದರೆ ಒಂದು ನಂಬಿಕೆ ಇತ್ತು, ಹಾಗಾಗಿ ಸಪೋರ್ಟು ಇತ್ತು. ಪ್ಲಸ್ ಅಟೆಂಡೆನ್ಸ್ ಶಾರ್ಟೇಜ್ ಆದಾಗಲೂ ಕೂಡ ಸಪೋರ್ಟಿವ್ ಆಗಿ ಇದ್ದು ಹಾಲ್ ಟಿಕೆಟ್ ಎಲ್ಲ ಕೊಟ್ಟು ನಾನು ಎಕ್ಸಾಮ್ ಬರೆಯೋದಕ್ಕೆ ಸಪೋರ್ಟ್ ಮಾಡಿದ್ರು, ಪ್ರಾಕ್ಟಿಕಲ್ಸ್ ಸಪೋರ್ಟ್ ಮಾಡಿದ್ರು, ಪ್ರಾಜೆಕ್ಟ್ ಬರುತ್ತೆ ಫೈನಲ್ ಇಯರಲ್ಲಿ ಅದರಲ್ಲಿ ಸಪೋರ್ಟ್ ಮಾಡಿದ್ರು. ಅದರಲ್ಲೂ ನಮ್ಮ ಗಿರೀಶ್ ಸರ್ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಅವರು ಒಂಥರ ಈಗ ಹೆಂಗೆ ಅಂದರೆ ನನಗೆ ನಮ್ಮ ಫ್ಯಾಮಿಲಿಗೆಲ್ಲ ಫ್ಯಾಮಿಲಿ ಫ್ರೆಂಡ್ ಥರ, ನಮ್ಮ ತಂದೆಗೆ ನನಗೆ ಎಲ್ಲ. ಸೊ ಅವರು ಅಷ್ಟೇ, ಅವ್ರ ಪರಿಚಯ ಆಗಿದ್ದು ಒಂಥರ ಡಿಫ್ರೆಂಟಾಗಿ ಪರಿಚಯ ಆಗಿದ್ದು ಅವ್ರು. ನನಗೆ ಏನಾಗ್ಬಿಟ್ಟಿತ್ತು, ಫ್ರೆಷರ್ಸಿಗೆ ಪಟಾಕಿ ಹೊಡೆದ್ಬಿಟ್ಟಿದ್ರು ನಮ್ಮ ಬ್ಯಾಚ್ ಅವರು. ಯಾರೋ ಹೊಡೆದಿದ್ರು, ಇವತ್ತಿಗೆ ಯಾರು ಅಂತ ಗೊತ್ತಿಲ್ಲ. ಬಟ್ HOD ನನಗೆ ಕರೆದಿದ್ರು, ಇಲ್ಲ ನಿನಗೆ ಗೊತ್ತಿರುತ್ತೆ ಹೇಳು ಯಾರು ಹೊಡೆದಿದ್ದು ಅಂತ ಹೇಳ್ಬಿಟ್ಟು ಪಟಾಕಿನ. ಸರ್ ಇಲ್ಲ ಸರ್ ಗೊತ್ತಿಲ್ಲ ನಂಗೆ ಯಾರು ಹೊಡೆದಿದ್ದು. ಪರವಾಗಿಲ್ಲ, ಎಲ್ಲರೂ ಮುಂದೆ ಹೇಳೋದಕ್ಕಾಗಲ್ಲ ಅಂದರೆ ಆರಾಮಾಗಿ ಪರ್ಸನಲ್ ಆಗಿ ಆಮೇಲೆ ಹೇಳು ಅಂತೆಲ್ಲ ಹೇಳಿದ್ರು. ಇದು ಯಾಕೆ ಹಿಂಗಾಗ್ತಿದೆ ಗೊತ್ತೇ ಇಲ್ಲ ಅಂತ ಹೇಳಿದ್ರು ನಂಬ್ತಾನೆ ಇಲ್ಲಲ್ಲ ಅಂತ ಹೊರಗಡೆ ಬಂದೆ. ಗಿರೀಶ್ ಸರ್ ಆ ವರ್ಷ 1 ವರ್ಷ ಮುಂಚೆ ಬಂದಿದ್ದು ಕಾಲೇಜಿಗೆ. ಸೊ ಅವರು ಸ್ಟ್ರಿಕ್ಟ್ ಅಂತ ಕೇಳಿದ್ದೆ. ಅವ್ರು ಹೊರಗಡೆ ನಿಂತಿದ್ರು. ನಾನು ಹೋದ ತಕ್ಷಣನೇ ಒಂಚೂರು ಕ್ಯಾಬಿನಿಗೆ ಬನ್ನಿ ಮಾತಾಡಬೇಕು ಅಂತಂದ್ರೆ, ನಾನು ಅಯ್ಯೋ ಸ್ಟ್ರಿಕ್ಟ್ ಅಂತ ಬೇರೆ ಅಂತಾರೆ, ಈಗ ಬೇರೆ ಈ ಪಟಾಕಿ ಮ್ಯಾಟ್ರ್ ಬೇರೆ ಆಗ್ಬಿಟ್ಟಿದೆ, ಮತ್ತು ಇವರು ಏನು ಕೇಳ್ತಾರೋ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಹೋದೆ. ಆ್ಯಕ್ಚುಲ್ ಆಗಿ ಆ ವರ್ಷ ಅವರು ಫ್ಯಾಕಲ್ಟಿ ಕಲ್ಚರಲ್ ಕೋಆರ್ಡಿನೇಟರ್ ಆಗಿದ್ದರು. ಸೊ ವಿ ಟಿ ಯು ಫೆಸ್ಟು, ಕಾಲೇಜ್ ಫೆಸ್ಟ್ ಎಲ್ಲ ಹೇಗೆ ನಡೆಯುತ್ತೆ ಇಲ್ಲಿ, ಏನೇನಿರುತ್ತೆ ಅಂತೆಲ್ಲ ಲಾಸ್ಟ್ 3 ಇಯರ್ಸಿಂದ ನಾನು ಹೋಗಿದ್ರಿಂದ, ಸೇಮ್ ನಾನು ಮೆಕ್ಯಾನಿಕಲ್ ಬ್ರಾಂಚ್ ಆಗಿದ್ದರಿಂದ ನನ್ನ ಹತ್ರ ಕೇಳಿ ಎಲ್ಲ ಇನ್ಫಾರ್ಮೇಷನ್ನು. ಆ ವರ್ಷ ನನ್ನನ್ನು ಸ್ಟೂಡೆಂಟ್ ಕಲ್ಚರಲ್ ಕೋಆರ್ಡಿನೇಟರ್ ಮಾಡಿದ್ರು. ಇಬ್ಬರಾಗಿದ್ವಿ, ನಾನು ಮತ್ತು ಚೈತನ್ಯ ಅಂತ ಮಾಡಿದ್ರು. ಸಕ್ಸಸ್ಫುಲಿ ಒಳ್ಳೆ ಒಂದು ಕಾಲೇಜ್ ಫೆಸ್ಟ್ನ ಆರ್ಗನೈಸ್ ಮಾಡಿ ಎಲ್ಲರ ಜೊತೆ ಸೇರಿ ಕಾಲೇಜಿಂದ ಫೇರ್ವೆಲ್ ತಗೊಂಡು ಔಟ್ಪುಟ್ ಆಗಿ ಮತ್ತೆ ಕಾಲೇಜಲ್ಲಿ ಮಾಡ್ತಿದ್ದ ಕೆಲಸನ ಪ್ರೊಫೆಷನ್ ಆಗಿ ತಗೊಂಡು ಹೊರಗಡೆನೂ ಕೂಡ ಇವತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಾ, ಈವೆಂಟ್ಗಳಲ್ಲಿ ಆ್ಯಂಕರಿಂಗ್ ಮಾಡ್ತಾ, ಸಿಂಗಿಂಗ್ ಮಾಡ್ತಾ, ಡ್ರಾಮಾ ಶೋಸ್ ಮಾಡ್ತಾ, ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಷಯ ನೆನಪಿಸ್ಕೊಳ್ಳೋದಾದ್ರೆ, ಈ ಒಂದ್ಸಲಿ ಮಾತ್ರ ಹೆವಿ ಸ್ಟ್ರಿಕ್ಟ್ ಮಾಡ್ಬಿಟ್ಟಿದ್ರು ಅಟೆಂಡೆನ್ಸ್ ಶಾರ್ಟೇಜ್ ಇದ್ದವರಿಗೆಲ್ಲ. ಅಂದರೆ ಹಾಲ್ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ರೆ 2 ಬುಕ್ ತಂದು ಕೊಡಬೇಕು ಕಾಲೇಜಿಗೆ, ಯಾರೇ ಆಗಿರಲಿ ಅಂತ. ಆಯಿತು, ಸರಿ ಓಕೆ ಕೊಡೋಣ ಬಿಡು ಅಂತೇಳಿ ನಮ್ಮದು ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟಾಲಿಗೆಲ್ಲ ಒಂದಿಷ್ಟು ಜನ ಬುಕ್ ತೊಗೊಂಬಂದಿದ್ರು. ಯಾರ ಹತ್ರನೂ ಬುಕ್ ಇಸ್ಕೊಂಬಂದು ಬುಕ್ ತೊಗೊಂಬಂದಿದ್ರು. ಬುಕ್ ತೊಗೊಂಬಂದು ಕೊಡೋದು, ಹಾಲ್ ಟಿಕೆಟ್ ಇಸ್ಕೊಳ್ಳೋದು, ಆ ಥರ ಮಾಡಿದ್ರು. ಸೊ ನಾನು ಏನು ಮಾಡಿದ್ದೆ, ಬುಕ್ ತೊಗೊಂಡೋಗಿಲ್ಲ, ಹಾಲ್ ಟಿಕೆಟ್ ಇಸ್ಕೋಬೇಕು. ಪಾಪ ಎಲ್ಲ ವರ್ಷನೂ ನನಗೆ ಹಾಲ್ ಟಿಕೆಟ್ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಸೊ ಆ ವರ್ಷ ಮಾತ್ರ ಸ್ಟ್ರಿಕ್ಟ್ ಇದ್ದಿದ್ದರಿಂದ ಬುಕ್ ಕೊಡಲೇಬೇಕಿತ್ತು. ಸೊ ನಮ್ಮ ನಾರ್ತಿ ಫ್ರೆಂಡ್ ಒಬ್ಬ ಇದ್ದ, ಅವನ ಹತ್ರ ಅವ್ನು ತಂದಿದ್ದು ಬುಕ್ ಇಸ್ಕೊಂಡು ಹೋಗಿ ಬುಕ್ ಕೊಟ್ಟು ಹಾಲ್ ಟಿಕೆಟ್ ಇಸ್ಕೊಂಡು ಆಮೇಲೆ ಮತ್ತೆ ಒಳಗಡೆ ಹೋಗ್ಬಿಟ್ಟು
ಸರ್ ಅದು ಎಕ್ಸಾಮಿಗೆ ಓದೋದು ತುಂಬ ಒಳ್ಳೆಯ ಬುಕ್ಕು ಸರ್, ಅದನ್ನ ಎಕ್ಸಾಮ್ ಮುಗಿದ್ಮೇಲೆ ತಂದ್ಕೊಡ್ತೀನಿ ಅಂತ ಹೇಳಿ ಆ ಬುಕ್ಕನ್ನ ಇಸ್ಕೊಂಡು ಮತ್ತೆ ನಮ್ಮ ಫ್ರೆಂಡಿಗೆ ಕೊಟ್ಟು ಅವನು ಹಾಲ್ ಟಿಕೆಟ್ ಇಸ್ಕೊಂಡು ಬಂದಿದ್ದೆ. ಇದು ಸ್ಕ್ಯಾಮ್ ಅನ್ಕೊಂಡ್ರೆ ಸ್ಕ್ಯಾಮು. ಆ್ಯಕ್ಚುಲಿ ಇದೇನು ಅಂತ ಹೇಳಿದ್ರೆ ಅನಿವಾರ್ಯ ಆಗಿತ್ತು, ಹಾಲ್ ಟಿಕೆಟ್ ಬೇಗ ಇಸ್ಕೋಬೇಕಿತ್ತು. ಅದಕ್ಕೋಸ್ಕರ ಇದನ್ನ ಮಾಡಿದ್ವಿ. ನಮ್ಮ ರೆಹಮಾನ್ ಸರ್ ಅಂತ. ಆ್ಯಕ್ಚುಲಿ ರೆಹಮಾನ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ಕಾಲೇಜ್ ಬಸ್ಸು ಕರೆಕ್ಟಾಗಿ ಅವಾಗ ನಮ್ಮ ಮನೆ ಇದ್ದಿದ್ದು ಅಶೋಕ್ ನಗರ ಅಂತ. ಕಾಲೇಜ್ ಬಸ್ಸು 8 ಗಂಟೆ ಕ್ಲಾಸ್ ಇರ್ತಿತ್ತು ನಮಗೆ, 7:25 ಪಾಸ್ ಆಗ್ಬಿಡೋದು, ಒಂದೇ ಬಸ್ಸು ಪಾಸ್ ಆಗ್ಬಿಡೋದು. ನಾನು ಯಾವಾಗಲೂ ರೆಗ್ಯುಲರ್ ಆಗಿ 7:40 ಬರ್ತಾ ಇದ್ದೆ, ಯಾಕಂದ್ರೆ ಅಂದ್ರೆ ರೆಗ್ಯುಲರ್ ಆಗಿ ಲೇಟು ನಾನು ಬಸ್ಸಿಗೂ. ಬಸ್ ಮಿಸ್ ಆದ್ರೆ ಒಂದು ನಂಬಿಕೆ ಏನು ಅಂದ್ರೆ ರೆಹಮಾನ್ ಸರ್ ಬರ್ತಾರೆ ಅಂತ. ಸೊ ಅದೇ ರೂಟಲ್ಲಿ ಬರೋರು ರೆಹಮಾನ್ ಸರ್. ಅವರು ಪ್ರತಿ ಸಲ ಹೋಗ್ಬೇಕಾದ್ರು ಪಾಸ್ ಆಗ್ಬೇಕಾದ್ರೆ ಬಸ್ ಸ್ಟಾಪ್ ಕಡೆ ನೋಡಿ ನಾನು ಇದೀನಿ